ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜೂನ್ 2ನೇ ತಾರೀಕು ಗುರುಸ್ಥಾನ ಪಲ್ಲಾಟವಾಗ್ತಿದೆ ಅನ್ನುವಂಥದ್ದು ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ. ಆಶ್ರಮದ ಅಕ್ಕಪಕ್ಕ ಇರೋರಿಗೆ ಇನ್ವಿಟೇಷನ್ಸ್ ತಲುಪಿಸಾಗಿದೆ. ಬಟ್ ನಮ್ಮ ಕಾರ್ಯಕ್ರಮ ನೋಡುವಂಥ ವೀಕ್ಷಕರು ಪ್ರತಿನಿತ್ಯ ಕೂಡ ನೋಡ್ತಿರ್ತಾರೆ, ಅವರಿಗೆ ಯಾವ ರೀತಿ ಇನ್ವಿಟೇಷನ್ನ ತಲುಪಿಸ್ಬೋದು ಗುರುಗಳೇ? ಜೊತೆಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ, ತುಂಬ ಜನ ಹೊಸಬ್ರು ಕೂಡ ಕಾರ್ಯಕ್ರಮ ನೋಡ್ತಿರ್ತಾರೆ, ಅವರೆಲ್ಲರಿಗೂ ಇದ್ರ ಬಗ್ಗೆ ತಿಳಿಸೋದಾದ್ರೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇನ್ವಿಟೇಷನ್ ತಲುಪಿಸೋದು ಹೇಗೆ ಅಂದರೆ, ಈಗ ನೀವು ಡಿಸ್ಪ್ಲೇ ಮಾಡಿಬಿಡ್ಬೇಕಷ್ಟೇ, ಅದು ನಾನು ಓದ್ತೇನೆ. ನೀವು ಕೊಟ್ಟರೆ ಇನ್ವಿಟೇಷನ್ನು. ಪ್ರೀತಿಯ ಬಂಧುಗಳೇ, ಶ್ಲೋಕ: ಯೋಗೀಶರೂಪಂ ಪರಮಾತ್ಮವೇಶಂ ಸದಾನುರಾಗಂ ಸಹಕಾರ್ಯರೂಪಂ ವರಪ್ರಸಾದಂ ವಿಬುಧೈಕಸೇವ್ಯಂ ಶ್ರೀ ಗುರುಪಾದರಾಜಶರಣಂ ಪ್ರಪದ್ಯೆ. 2/6/2026 ಮಂಗಳವಾರ ಗುರು ಸ್ಥಾನಪಲ್ಲಟ ಮಹೋತ್ಸವದ ಆಹ್ವಾನ ಪತ್ರಕ್ಕೆ ಪ್ರೀತಿಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಸ್ವಸ್ತಿ ಶ್ರೀ ಮಂಗಳಕರ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಉತ್ತರಾಯಣ ದ್ವಿತೀಯದಲ್ಲಿ ಅಸಾಧ್ಯವಾದುದನ್ನು ಸಾಧಿಸುವ ಸಾಧ್ಯ ಯೋಗದಲ್ಲಿ ನಡೆಯುವ ಅಂದರೆ ಕಾರ್ಯಕ್ರಮಗಳ ಸವಿವರ. ಇದು ನಾವು ಪ್ರತಿ ದಿವಸವೂ ಕೂಡ ಹೇಳಿಕೊಳ್ತಕ್ಕಂತಂದರೆ ಯಾವುದು ಮಾಸ ಯಾವುದು, ಋತು ಯಾವುದು, ಅಯನ ಯಾವುದು ಅಂತೆಲ್ಲ ಕೂಡ ಇರೋಂಥದ್ದೇ. ದಿನಾಂಕ 2/6/2026 ಮಂಗಳವಾರ ಬೆಳಗ್ಗೆ 6 ಗಂಟೆಗೆ ಸುಪ್ರಭಾತ ಸೇವೆ, ವೇದ ಪಾರಾಯಣ ಪ್ರಾರಂಭ. 7 ಗಂಟೆಗೆ ಅಗ್ನಿ ಪ್ರತಿಷ್ಠೆ, ಮಹಾಗಣಪತಿ ಹೋಮ, ಆದಿತ್ಯಾದಿ ನವಗ್ರಹ ಹೋಮ, ವೈಜಯಂತಿ ಸಮೇತ ಮಹಾಸುದರ್ಶನ ಹೋಮ, ಲಕ್ಷ್ಮೀ ನಾರಸಿಂಹ ಹೋಮ. ಗುರು ಸ್ಥಾನಪಲಟವಾದ್ದರಿಂದ ಶ್ರೀ ಬೃಹಸ್ಪತಾಚಾರ್ಯರ ಸಹಸ್ರನಾಮ ಹೋಮವನ್ನು ಏರ್ಪಾಟು ಮಾಡಲಾಗಿದೆ. ಇನ್ನು ಲಕ್ಷ್ಮೀ ನಾರಸಿಂಹ ಹೋಮ ಇರುತ್ತೆ, ಪರಿವಾರ ಹೋಮ, ಪ್ರಾಶ್ಚಿತ್ತ ಹೋಮ, ಶಾಂತಿ ಹೋಮ, ಮಹಾಪೂರ್ಣಾಹುತಿ, ಇಷ್ಟೆಲ್ಲವೂ ಕೂಡ ನಾನು ಬರೆದಿರುತ್ತೇನೆ. ಇನ್ನು ಬಹಳ ಮುಖ್ಯವಾದದ್ದು ಅಂತಂದರೆ, ನಿಮಗೆ ಇನ್ವಿಟೇಷನ್ ಡಿಸ್ಪ್ಲೇ ಮಾಡ್ತಾರೆ ಪ್ರೀತಿಯ ಬಂಧುಗಳೇ. 72 ಡಿಗ್ರಿ ಕೋನದ ಯಾಂತ್ರಿಕ ಶಕ್ತಿಯ ದೇವದೂತರು ಕಳಿಸಿಕೊಟ್ಟಿರುವ ಶ್ರೀಚಕ್ರ ಯಂತ್ರದ ಶಕ್ತಿಯನ್ನು ಟ್ರಾನ್ಸ್ಫರ್ ಮಾಡತಕ್ಕಂಥದ್ದು ಆ ದಿನ ಮಾತ್ರ ಪ್ರೀತಿಯ ಬಂಧುಗಳು. ಇನ್ನೆಂದೂ ಕೂಡ ನೀವು ಅದರ ದರ್ಶನ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥದ್ದು. 5 ವರ್ಷಗಳ ಸತತ ಫಲದ ಶಕ್ತಿ ಸಂಪನ್ನ ಅದು. ಬಹುಶಃ ಅದೊಂದು ಅಕ್ಷಯ. ಈ ವಸಿಷ್ಠರ ಹತ್ರ ಒಂದು ಹಸು ಇದ್ದದ್ದು, ಅವರಿಗೆ ಏನು ಬೇಕು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ, ಕಾಮಧೇನು ರೆಡಿ ಮಾಡುವಂಥದ್ದು, ಇನ್ಯಾರಿಗೂ ಏನೋ ಬೇಕು ಅದನ್ನು ರೆಡಿ ಮಾಡ್ಕೊಡೋಂಥದ್ದು ಅಂತಹದ್ದು. ಹಾಗೆ ನಿಮ್ಮ ಮನಸ್ಸು 1 ಸೆಕೆಂಡ್ ಟೈಮ್ ಜಾಸ್ತಿ ಇರಲ್ಲ, ಅಲ್ಲಿ ಜಸ್ಟ್ ನೀವು ಟಚ್ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ತಾರೆ ಅಷ್ಟೇ. ಬಹುಶಃ ನೀವೇನು ಆಲೋಚನೆ ಮಾಡಿ ಎಲ್ಲ ಸ್ಕ್ಯಾನ್ ಮಾಡ್ಕೊಳ್ಳೋದು ಟೈಪ್ ಅದು. ಅಂತಹದ್ದು ಶಕ್ತಿಯನ್ನು ಹೊಂದಿರತಕ್ಕಂತಹದ್ದು 72 ಡಿಗ್ರಿಗೆ ಸಂಬಂಧಪಟ್ಟಾಗಿರತಕ್ಕಂಥದ್ದು ದೇವದೂತರ ಕಳಿಸಿಕೊಟ್ಟದ್ದು ಈ ಯಂತ್ರ ಅಂತಂದರೆ, ಬಹುಶಃ ದೇವತೆಗಳ ಆಶೀರ್ವಚನ ಇಲ್ಲದೆ ನಾನು ಇದು ಯಾವುದೂ ಮಾಡಲಿಕ್ಕೆ ಬರಲ್ಲ. ಬಹುಶಃ ನಾವಿದರ ಅಷ್ಟು ಜನ ಅಷ್ಟು ತಯಾರಿ ಮಾಡ್ತಾ ಅಷ್ಟು ಬೀಜಾಕ್ಷರ ಮಾಡಿ ಅದೊಂದು ಟವರ್ ಅದು. ಬಹುಶಃ ಅಲ್ಲಿ ಒಂದು ಕಡೆ ಅದನ್ನು ಮಾಡಿರಲಾಗತ್ತೆ. ಅದನ್ನು ಸ್ವಲ್ಪ ನೀವು ಟಚ್ ಮಾಡಿ ಬರತಕ್ಕಂತಹದ್ದು ಒಂದು ವಿಶೇಷದಲ್ಲಿ ವಿಶೇಷ ಅಂತ ಹೇಳಬಹುದು. 9 ಗಂಟೆಗೆ ಶ್ರೀವಾರಿ ಕಲ್ಯಾಣೋತ್ಸವ. ಇಲ್ಲಿ ನೀವು ಒಂದು ಅದ್ಭುತ ಅವಕಾಶವನ್ನು ಪಡೆಯುವ ದಿನ, ನಿಮ್ಮ ಬದುಕಿನಲ್ಲಿ ಪವಾಡ ನಡೆಯುವ ದಿನ, ಪಂಚಭೂತಗಳಿಂದ ವರಗಳ ಸುರಿಮಳೆ ಪಡೆಯುವ ದಿನ ಪ್ರೀತಿಯ ಬಂಧುಗಳೇ. ಇನ್ನು ನಾನು ಏನು ಹೇಳಬೇಕೋ ಗೊತ್ತಿಲ್ಲ, ಏನು ಹೇಳಿದ್ರೆ ಕಡಿಮೆ. ಈ ಮಾತು ಹೇಳಿದ್ಮೇಲೆ ಸ್ಟಾಪ್ ಮಾಡಬೇಕು. ನಿಮ್ಮ ಜೀವನ ಪರ್ಯಂತ ಸೋಲುಗಳನ್ನೇ ಕಂಡವರು ಜೂನ್ 2ರಂದು ಜಯ ಮತ್ತು ವಿಜಯದ ಕಹಳೆಯನ್ನು ಮೊಳಗಿಸುವರು ಅನ್ನೋದು ಕೂಡ ಬರೆದಿಟ್ಕೊಳ್ಳಿ. ಯಾಕಂದರೆ ಅಧಿಕ ಮಾಸದಲ್ಲಿ ಬರ್ತಾ ಇರೋದ್ರಿಂದ ಬಹುಶಃ ಇದು ನೆಕ್ಸ್ಟ್ ಇಯರ್ ಕೂಡ ಇದು ಸಿಗೋದಿಲ್ಲ ಇಂಥ ಅವಕಾಶ. 12 ವರ್ಷಗಳಿಗೊಮ್ಮೆ ಸಿಗ್ತಕ್ಕಂಥ ಈ ಪ್ಲ್ಯಾನ್, ಅದರ ಜೊತೆಗೆ ನಿಮ್ಮ ದಶಾಭುಕ್ತಿ ಯಾವತ್ತು ಹೆಂಗಿತ್ತು ಇವತ್ತಿರತಕ್ಕಂತಹದ್ದು ಬದಲಾವಣೆಗಳು ಮಹಾಪೂರ ಹರಿದು ಬರ್ತಕ್ಕಂಥದ್ದು. ಒಂದು ಮರದಲ್ಲಿ 100 ಕಾಗೆಗಳಿದ್ದಾರೆ,
ಒಂದು ಮರದಲ್ಲಿ 100 ಕಾಗೆಗಳಿದ್ದರೆ ಆ 100 ಕಾಗೆಗಳನ್ನು ಓಡಿಸಬೇಕಾದರೆ 100 ಕಲ್ಲು ಬೇಕಾಗಿಲ್ಲ, ಒಂದೇ ಒಂದು ಕಲ್ಲು ಸಾಕು. ಹಾಗೆಯೇ ನೀವು ಮಾಡಿರುವ 100 ಕರ್ಮಗಳಿಗೆ ಈ ಒಂದು ದಿನದ ದರ್ಶನ ಸಾಕು. ಇದನ್ನು ಕೂಡ ನಾನು ಬರೆದಿದ್ದೇನೆ ಪ್ರೀತಿಯ ಬಂಧುಗಳೇ. ನಿಮ್ಮ ಅಂಗಳಕ್ಕೆ 100 ವರಗಳ ಅದೃಷ್ಟ ಚೀಲ ಕೊಂಡೊಯ್ಯುವ ದಿನ ಜೂನ್ 2 ಆಗಿರುತ್ತದೆ. ದನಕಾರಕ ದೇವಗುರುವನ್ನು ನೀವೇ ಕೈ ಹಿಡಿದು ನಿಮ್ಮ ಮನೆಗೆ ಅತಿಥಿಗಳಿಗೆ ಕರ್ಕೊಂಡೋದ್ರೆ ಹೆಂಗೆ ಕರ್ಕೊಂಡು ಹಂಗೆ ಕರೆದುಕೊಂಡೋಗುವ ದಿನ ಈ ದಿನವಾಗಿರುತ್ತೆ ಪ್ರೀತಿಯ ಬಂಧುಗಳೇ. ಮತ್ತೇನು ಬರೆದಿದ್ದೇನೆ, ಸಾಕ್ಷರತೆಯ ಕಣ್ಣು ತೆರೆಸಿ ನಿಮ್ಮ ದೇಹದೊಳಕ್ಕೆ ಸಕಾರಾತ್ಮಕ ಶಕ್ತಿಯನ್ನು ವರ್ಗಾಯಿಸಲಾಗುವುದು. ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬದ ಸದಸ್ಯರನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಿಮ್ಮನ್ನು ಹಾಗೂ ಎಲ್ಲೋ ನಿಮ್ಮ ಕುಟುಂಬದವರು ಇರ್ತಾರೆ, ಅವ್ರ ಹೆಸರು ಜ್ಞಾಪಕ ಮಾಡಿಕೊಂಡ್ರೆ ಸಾಕು. ನೀವು ನಿಮ್ಮನ್ನು ನಿಮ್ಮ ಕುಟುಂಬದವರನ್ನು ಶುದ್ಧೀಕರಿಸಿ ಸಿದ್ಧಿಯನ್ನು ಇನ್ಸ್ಟಾಲ್ ಮಾಡುವ ದಿನ. ಅಂದರೆ ನಿಮ್ಮ ಮೊಬೈಲಲ್ಲಿ ಒಂದು ಆ್ಯಪ್ ಯಾವುದೋ ಡೌನ್ಲೋಡ್ ಮಾಡ್ಕೋಬೇಕಲ್ಲ. ಈಗ ಸ್ತೋತ್ರಮಾಲೆ ಆ್ಯಪ್ ನೋಡಿ ಎಷ್ಟು ಉಪಯೋಗ ಆಗುತ್ತೋ, ನಿಮಗಿರ್ತಕ್ಕಂಥ ಫೋನ್ಪೇ ಆ್ಯಪ್ ಎಷ್ಟು ಉಪಯೋಗ ಆಗುತ್ತೆ. ಹಾಗೆ ಇದನ್ನು ಇನ್ಸ್ಟಾಲ್ ಮಾಡಲಾಗುವುದು ಆ ದಿನದಲ್ಲಿ ಮಾತ್ರ ಪ್ರೀತಿಯ ಬಂಧುಗಳನ್ನೋದು. ಇದು ಬಹಳ. ಜೂನ್ 2 ಗುರು ಬದಲಾವಣೆ ಮಾತ್ರವಲ್ಲ, ನಿಮ್ಮ ಜೀವನದ ದಶ ದಿಕ್ಕುಗಳೇ ಬದಲಾಗುವ ಪರ್ವಕಾಲ ಅಂತಲೂ ಕೂಡ. ಆಮೇಲೆ ಮಂತ್ರಬಲ, ಯಂತ್ರಬಲ, ತಂತ್ರಬಲ, ಹಾಗೆಯೇ ಹಣದ ಬಲದ ಜೊತೆಗೆ ಒಂದು ಪವಾಡದ ಶಕ್ತಿಯನ್ನು ಪಡೆದುಕೊಂಡೇ ತೀರ್ತೀರಿ. ಬರೆದಿಟ್ಕೊಳ್ಳಿ. ಇನ್ನೊಂದು ಮೆಸೇಜ್ ಕೊಟ್ಟಿರ್ತೀನಿ ನಾನು, ಬಹುಶಃ ಅದು ಭಗವಂತ ದಯಪಾಲಿಸಿದ್ದನ್ನು ನಾನು ಅಕ್ಷರೂಪಕ್ಕೆ ಇಳಿಸಿರ್ತೀನಿ ಅಷ್ಟೇ. ನೀನು ಮತದ ಶಕ್ತಿಯಿಂದ ಮಂತ್ರಿಯಾದರೆ, ಮತ್ತೊಮ್ಮೆ ಕೇಳಿಸ್ಕೊಡಿ, ನೀನು ಮತದ ಶಕ್ತಿಯಿಂದ ಮಂತ್ರಿಯಾದರೆ ಮಂತ್ರದ ಶಕ್ತಿಯಿಂದ ಮಹತ್ತರವಾಗಿದ್ದನ್ನು ಸಾಧಿಸ್ತಾ ರಾಜ ಆಗೋನ್ನ ಅನ್ನೋದನ್ನು ಕೂಡ ಇಲ್ಲಿ ಇದಕ್ಕೆಲ್ಲ ಅನುಗ್ರಹ ಬೇಕಲ್ಲ. ಅದಕ್ಕಾಗಿ ಇನ್ನು ಜಾಸ್ತಿ ಬಹುಶಃ ಇದೊಂದು ಸಾಕು. ಜೊತೆಗೆ ಮುಂದುವರಿಸಿ ಮಾತಾಡೋದಾದರೆ, ದೇವಲೋಕದಿಂದ ದೇವೇಂದ್ರನು, ಕೃತಯುಗದಿಂದ ವರದರಾಜನು, ತ್ರೇತಾಯುಗದಿಂದ ಶ್ರೀರಾಮಚಂದ್ರನು, ದ್ವಾಪರಯುಗದಿಂದ ಶ್ರೀಕೃಷ್ಣನು, ಈ ಕಲಿಯುಗದಿಂದ ಲಕ್ಷ್ಮೀನಾರಾಯಣರು ಬರ್ತಿದ್ದಾರೆ ನಿಮ್ಮನ್ನು ಅರಸಿ ಆಶೀರ್ವದಿಸಲು, ನಿಮ್ಮ ಮೇಲೆ ಕೃಪೆ ತೋರಲು. ಇನ್ನೇನು ಬೇಕು ಹೇಳಿ? ನಾನೇನೇ ಹೇಳಬೇಕು? ಇನ್ನು ಸಂಗೀತ ಅಂತೂ ನಾವಿದ್ದ ಜಾಗದಲ್ಲಿ ಇರುತ್ತೆ. ಆಮೇಲೆ ಆ ಒಂದು ಕಲ್ಯಾಣ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ಈ ಸೇವೆಗಳೆಲ್ಲವೂ ಕೂಡ ಬಹುಶಃ ನಮಗೆ ಸಮಸ್ಯೆಗಳಿವೆ ಎಂದು ಗುರುಗಳಿಗೆ ಹೇಳಬೇಡ, ಆ ಸಮಸ್ಯೆಗಳಿಗೆ ಹೇಳು ನಮ್ಮ ಬಳಿ ಗುರುಗಳಿದ್ದಾರೆ ಎಂದು. ಬಹುಶಃ ಇನ್ನು ಉಳಿದಾಗೆ ಬಹುಶಃ ನಿಮಗಿದ್ದಿರ್ತಕ್ಕಂಥದ್ದು ಧಾರಾಪುರ, ಮಾಯಿಗಾನಹಳ್ಳಿ, ಸುಗ್ಗನಹಳ್ಳಿ ಅಕ್ಕಪಕ್ಕದ ಗ್ರಾಮಸ್ಥರು ಬಹುಶಃ ಈ ಕಾರ್ಯಕ್ರಮಕ್ಕೆ ಸಹಕರಿಸುವವರು ಇವೆಲ್ಲ ಮಾಡಿಕೊಳ್ತಾ ನವಶಕ್ತಿ ಪೀಠಂ ಇರೋದು ಧಾರಾಪುರ. ಇದು ಬಹುಶಃ ಇನ್ವಿಟೇಷನ್ ಪ್ರೀತಿಯ ಬಂಧುಗಳೇ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾರೆ. ಬಹುಶಃ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಬಂದು ಸೇವೆಯಲ್ಲಿ ಪಾಲ್ಗೊಳ್ಳತಕ್ಕಂತಹದ್ದು ಭಗವಂತನ ಕೃಪೆಗೆ, ಅವನ ಒಂದು ಆಶೀರ್ವಚನಕ್ಕೆ, ಅನುಗ್ರಹಕ್ಕೆ ಪಾತ್ರರಾಗಬಹುದು ಅಂತ ಹೇಳ್ತೇನೆ ಪ್ರೀತಿಯ ಬಂಧುಗಳೇ. ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯವನ್ನು, ಐಶ್ವರ್ಯವನ್ನು, ಸುಖ ಸಂಪತ್ತನ್ನು ಪಡೆದುಕೊಡ್ತಕ್ಕಂಥ, ಒಬ್ಬರಿಗೆ ಒಂದೊಂದು ಇಲ್ಲ ಅಂತಂದರೆ ಏನೇನು ಇವು ನೋಡಿ. ಈಗ ಇಷ್ಟು ಹೇಳಿದ ಮೇಲೆ ನನಗೊಂದು ಜ್ಞಾಪಕ ಬಂತು. ನಮ್ಮ ಯಾರೋ ಚೆನ್ನೈಯವರೊಬ್ಬರು, ಬಹುಶಃ ಇದಕ್ಕೆ ಮೊದಲು ನಾನು ಒಂದು ಸಲ ಮೊಬೈಲ್ ನೋಡಿದೆ, ಅವರೊಂದು ಬೇರೆ ಇಟಲಿ ಕಂಟ್ರಿಗೆ ನಮ್ಮ ಹುಡುಗನಿಗೆ ಒಂದು ವೀಸಾ ಬರಬೇಕಾಗಿತ್ತು. ಪೋಸ್ಟ್ಪೋನ್ ಆಗ್ತಾನೇ ಇದೆ ನೋಡಮ್ಮ. ಅವ್ರಿಗೊಂದು ಮೆಸೇಜ್ ಕೊಟ್ಟಿದ್ದೆ ಒಂದು ದಿವಸ. ಅದು ಹೇಗೆ ಅವರು ತೆಗೆದುಕೊಂಡ್ರೋ ಎಲ್ಲದಕ್ಕೂ ಕೂಡ ಶ್ರೀಕೃಷ್ಣನ ಅನುಗ್ರಹ ಸಾಕ್ಷಿ ಆಗಲಿದೆ ಅಂತ ಏನು ಕೊಟ್ಟಿದ್ನೋ, ಬಹುಶಃ ಅದು ಹೇಳಬೇಕು ಅಂತ ಅದು ಬಂದರೆ ಮಾತ್ರ ನಾನು ಹೇಳೋದೇ ಇಲ್ಲ, ಮರ್ತೋಗ್ತವೆ ನನಗೆ. ಈಗ 3 ಗುರುವಾರ ಮಾಡ್ಕೊಂಡು ಬಂದಿದ್ದಾರೆ, ಆದರೂ ವೀಸಾ ಬರಲಿಲ್ಲ ಅಂತ. ಪಾಪ ಅವ್ರು ಪದೇ ನನಗೆ ಕರೆ ಮಾಡಿದಾಗ ನಾನು ಬ್ಯುಸಿ ಇದ್ದೆ, ಅಥವಾ ನಾನು ನೋಡಿದಾಗ ಅವ್ರು ತೆಗೆದಿರಲ್ಲ, ಹಿಂಗೆಲ್ಲ ಇದ್ದದ್ದು. 3 ಗುರುವಾರಗಳ ಕಾಲ ನೀವು ಈ ಬುಧವಾರದ ರಾತ್ರಿ ಕಡಲೆಯನ್ನು ನೆನೆಸಿ ಗುರುಗ್ರಹಕ್ಕೆ ಹಾಕಿ ತಾಯಿ, ಇನ್ನು ಅವನಿಗೆ ಬಿಡಿಬಿಡಿ ಅಂತ ಹೇಳಿದ್ದೆ ನಾನು. ಇದನ್ನು ಮಾಡ್ತಾ ಇದ್ದೀನಿ ಗುರುಗಳೇ ಅಂತಂದರು. ಬಹುಶಃ ನಾನು ತುಂಬ ದಿನಗಳು ಮಾಡ್ತಾಯಿದ್ದೀನಿ, ಎಲ್ಲಿ ಮಾಡ್ತಾಯಿದ್ದೀನಿ ಅಂತ ಕೇಳಿದೆ. ಅವ್ರು ನಮ್ಮ ಮನೇಲಿ ಫೋಟೋಗೆ ಹಾಕ್ತಿದ್ದೀನಿ ಅಂತಂದರು. ಅಯ್ಯೋ ತಾಯಿ, ನಮ್ಮ ಮನೆ ಫೋಟೋಗೆ ಹಾಕುವಂಥ ಶಕ್ತಿ ಅದಕ್ಕೆ ಇರಲ್ಲ ತಾಯಿ, ಅದರ ಶಕ್ತಿನೇ ಬೇರೆ ಇರುತ್ತೆ. ಅದಕ್ಕೆ ನೀವು ನವಗ್ರಹಗಳಲ್ಲಿ ಉತ್ತರಕ್ಕೆ ಮುಖ ಮಾಡಿರುವ ಗುರುವಿಗೆ ಪ್ರಾತಃ ಕಾಲಕ್ಕೆ ಅರ್ಪಣೆ ಮಾಡಿ 3 ಗುರುವಾರ ಮಾಡಿ ಸಾಕು. ಇನ್ನು ಉಳಿದಿದ್ದು ಬಿಡಿಬಿಡಿ, ಇನ್ನು ಉಳಿದಿದ್ದು ನನಗೆ ಬಿಡಿ. ಬಹುಶಃ 1ನೇ ಗುರುವಾರ ಮಾಡಿದ್ದು ಸಂಜೆನೇ ಅವರಿಗೆ ವೀಸಾ ಬಂತು ಅಂದರೆ ಇನ್ನೇನಂತೀರಿ ಇದನ್ನು?
ಇನ್ನೇನಂತೀರಿ ಇದನ್ನು. ಅದಕ್ಕೆ ಅವ್ರು ಇಷ್ಟುದ ಪಾಪ ಅವ್ರು ಯಾವಾಗಲೂ ಅಷ್ಟು ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಂದ ಸಾಷ್ಟಾಂಗ ನಮಸ್ಕಾರ ಅಂತ ಏನೇನೋ ಹಾಕ್ತಿರ್ತಾರೆ. ಅದು ಅವರ ಪ್ರೀತಿ ಅಭಿಮಾನ. ಒಳ್ಳೆ ಮನಸ್ಸಿಟ್ಕೊಂಡು ನೀವು ಮಾಡಿದರೆ ಕಶ್ಚಿತ್ ನೀವು ಪಡೆದುಕೊಂಡು ತೀರಬೇಕು ಅಂತಂದರೆ ಪಡೆದುಕೊಂಡೇ ತೀರ್ತೀರಿ. 1 ವರ್ಷದಿಂದ ಬರದಿದ್ದು ಅದೇ ದಿನದಲ್ಲಿ ಬರೋದು ಅಂತಂದರೆ ಆ ಅಪ್ರಮೇಯನ ಕಾರುಣ್ಯವಲ್ಲದೆ ಇನ್ನೇನು ಅಂತ ಹೇಳ್ತೀರಿ ಹೇಳಿ. ಇದೆಲ್ಲವೂ ಕೂಡ ಬಹುಶಃ ಅವನ ಪೂರ್ಣವಾಗಿರ್ತಕ್ಕ ಒಂದು ನಾಟಕ ಮಂಡಳಿ. ಯಾರ್ದು ನಾವೆಲ್ಲಾದರೂ ಒಂದು ನಾಟಕ ನೋಡಬೇಕಾದಂದು ಹಾಕಿರ್ತಾರಲ್ಲ ಆ ಡ್ರಾಮಾ ಸೀನ್, ಅಷ್ಟು ಮಾತ್ರ. ಈ ಜಗತ್ತೆಲ್ಲ ಅಷ್ಟೇ ಅವನು. ಈ ಜಗತ್ತೆಲ್ಲವೂ ಅವನಂತೆ ಡ್ರಾಮಾ ಮಾಸ್ಟರ್ ಮುಂದುಗಡೆ ಕೂತ್ಕೊಂಡು ನಮ್ಗೆ ಹೇಳ್ಕೊಡ್ತಾನಲ್ಲ ಅವನ ಮೇಲಿರೋವನು. ಹಾಗೆ ನಾವು ನುಡಿತಾ ಇರ್ತೀವಿ, ಯಾರಿಗೆ ಏನು ಬೇಕೋ ಅದು ಪಾಲಿಸ್ತಾ ಇರ್ತಾನವ. ಅದಕ್ಕಾಗಿ ಈ ಭೂಮಿ ಮೇಲೆ ಬಂದಿದ್ದೀವಿ, ಕರ್ಮಭೂಮಿ ಇದು. ನೀವೇನು ಮಾಡಬೇಕು, ಮತ್ತೊಬ್ಬರು ಏನು ಮಾಡಬೇಕು, ಎಲ್ಲವೂ ಕೂಡ ಆಗಿರುತ್ತೆ. ಅದು ಒಳ್ಳೆ ಮನಸ್ಸಿಟ್ಕೊಂಡು ಇದು ಮಾಡೋಣ ಅಂತ ಸಂಕಲ್ಪ ಮಾಡ್ಕೊಳ್ಳಿ, ಹಾಗೆಯೇ ತೀರುತ್ತೆ ಪ್ರೀತಿ ಬಂಧುಗಳೇ. ಬಹುಶಃ ದೃಢ ಸಂಕಲ್ಪವನ್ನು ಮಾಡಿಕೊಂಡ್ರೆ ನಿಮ್ಮದು ಏನಿದೆಯೋ ಅದು ಆಗಲೇಬೇಕು. ಇದು ಪರಮ ರಹಸ್ಯ. ಸಂಕಲ್ಪ ಇರಬೇಕು, ನಾನು ಒಳ್ಳೆಯ ದಾರಿಯಲ್ಲಿ ಹೋಗಬೇಕು ಅಂತ ಮನಸ್ಸು ಮಾಡಿಕೊಂಡು ನಿಮ್ಮ ಸೇವೆಯನ್ನು ಮುಂದುವರಿಸಿ. ಭಗವಂತ ಒಂದು ಮಾತು ಹೇಳ್ಬೋದಾದರೆ, ಬಂದದ್ದು ಬರಲಿ ಗೋವಿಂದನ ದಯವೊಂದಿರಲಿ. ಏನು ಬಂದದ್ದು ಬರಲಿ ಅಂತಂದರೆ ಏನು ಕೊಡ್ತಾನೆ ಭಗವಂತ ಕೊಡಲಿ ಅಂದರೆ, ಜಾಸ್ತಿ ಕೆಲವೊಬ್ರು ಕೊಡ್ತಾನೇ ಇರ್ತಾನಂತೆ. ಅವರ ಮನಸ್ಸು ಅಷ್ಟು ಉಲ್ಲಾಸವಾಗಿರುತ್ತೆ, ಅಷ್ಟು ಆನಂದವಾಗಿರುತ್ತೆ. ಅದಕ್ಕಾಗಿ ಅವನು ದಯಪಾಲಿಸ್ತಾನೆ. ಕಾರುಣ್ಯ ನಿಮ್ಮ ಮೇಲೆ ತೋರಬೇಕು ಅಂತಂದರೆ ಬಹುಶಃ ನನಗೊಂದು 100 ಸಲ ಕಾಲ್ ಮಾಡಿರ್ತಾರೆ. ಅಷ್ಟು 100 ಮೆಸೇಜ್ ಕೂಡ ಹಾಕಿರ್ತಾರೆ. ಒಂದು ದಿವಸವೂ ಚೆಕ್ ಮಾಡೋಕ್ಕೆ ಆಗ್ತಾನೆ ಇಲ್ಲ. ಒಂದು ದಿವಸ ಆ 100 ದಿನಗಳ ಹಿಂದೆ ನಾನು ಯಾಕೆ ತೆಗಿಬಾರ್ದಾಗಿತ್ತು, ತಕ್ಷಣ ತೆಗೆದು 3 ಗುರುವಾರ ಮಾಡ್ತಾಯಿ ನನಗೆ ಬಿಟ್ಬಿಟ್ಟು ಹೊಡೆದು ಅಂದಾಗ ತಕ್ಷಣ ಆ ಅಪ್ರಮೇಯ ಅದಕ್ಕೆ ಸಿಗ್ನೇಚರ್ ಮಾಡಿಬಿಡ್ತಾನೆ ರೀ. ಅದು ನಂದು ಅಂತಲ್ಲ ರೀ, ನಿಮ್ಮ ಮನಸ್ಸು ರೀ. ಇದು ನಿಮ್ಮ ಮನಸ್ಸು ಅಂದರೆ ಯದ್ಭಾವಂ ತದ್ಭವತಿ ಅಂತಾರಲ್ಲ, ಹಾಗೆ ಭಾವನೆಗೆ ಆ ಭಗವಂತ ಸಿಲುಕುವವನು. ನಿಮ್ಮ ಭಾವನೆ ಎಲ್ಲಿರ್ತಾನೆ ಅಂತ, ನಮ್ಮ ಭಾವನೆ ಇರುತ್ತಲ್ಲ ಅಷ್ಟು ಖುಷಿಯಾಗಿ ಸಂತೋಷವಾಗಿರಬೇಕಂತೆ. ಅಂತಹ ಸಂತೋಷದ ದಿನ, ಅಂತಹ ನೆಮ್ಮದಿಯ ದಿನ, ಅಂತಹ ಉಲ್ಲಾಸದ ದಿನ, ಅಂತಹ ಅದ್ಭುತವಾಗಿರೋ ಬುದ್ಧಿಶಕ್ತಿಯನ್ನು ಪಡೆಯುವ ದಿನ, ನಿಮಗೇನು ಬೇಕೋ ಅಷ್ಟು ವರಗಳ ಸುರಿಮಳೆ ಪಡೆಯುವ ದಿನ ಪ್ರೀತಿ ಬಂತು. ಇನ್ನು ಜೂನ್ 2ನೇ ತಾರೀಕು ಏನು ವಿಶೇಷ ಇದೆ, ಇನ್ವೈಟ್ ಕೂಡ ಮಾಡಾಯಿತು ಅಂದರೆ ಅವರೆಲ್ಲರೂ ಕೂಡ ಬರಬಹುದು ಅಂತ. ಇನ್ವಿಟೇಷನಲ್ಲಿ ಏನಿದೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಈ ವಿಶೇಷವಾಗಿರುವಂಥ ದಿನ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಆ್ಯಂಡ್ ಇದನ್ನು ನಾವು ಸ್ಕ್ರೀನ್ ಮೇಲೆ ಬರೋದ್ರಿಂದ ಅವರು ಅದನ್ನು ನೋಡಿ ಕೂಡ ಬರ್ಬೋದು. ಯಾಕಂದರೆ ಆಶ್ರಮ ಅಕ್ಕಪಕ್ಕ ಇರೋರಿಗೆ ಆಲ್ರೆಡಿ ತಲುಪಿದೆ ಅಂತಲೇ ಹೇಳ್ಬೋದು ಗುರುಗಳೇ. ಸೊ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋರು ಪ್ರತಿಯೊಬ್ಬರು ಕೂಡ ಅದೃಷ್ಟವಂತರು ಅಂತ ನಾನು ಭಾವಿಸ್ತೀನಿ. ಇಷ್ಟೆಲ್ಲ ಮಾಹಿತಿ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಜೂನ್ 2ನೇ ತಾರೀಕು ನಡೀತಾ ಇರುವಂಥದ್ದು ಎಲ್ಲಿ ನಡೀತಾ ಇದೆ, ಯಾವ ಸಮಯಕ್ಕೆ ಪಾಲ್ಗೊಳ್ಬೇಕು, ಏನೆಲ್ಲ ವಿಶೇಷತೆಗಳಿದೆ, ಮಹಾಗಣಪತಿ ಹೋಮ, ಮಹಾ ಸುದರ್ಶನ ಹೋಮ, ಲಕ್ಷ್ಮೀ ನರಸಿಂಹ ಹೋಮ ಮತ್ತು ಗುರು ಬೃಹಸ್ಪತಿ ಹೋಮ ಪ್ರತಿಯೊಂದು ಕೂಡ ನಡೀತಾ ಇದೆ. ಕಲ್ಯಾಣೋತ್ಸವದ ಕಾರ್ಯಕ್ರಮ ಇರುತ್ತೆ. ಇನ್ನು ಮದುವೆ ಮಾಡ್ಕೊಳ್ಳೋರು ಕೂಡ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಲ್ಲಿ. ಆದರೆ ಮುಂಚಿತವಾಗಿ ನೀವು ಅದನ್ನು ತಿಳಿಸ್ಬೇಕಾಗತ್ತೆ. ಯಾವ ನಂಬರ್ಗೆ ಕಾಲ್ ಮಾಡಬೇಕು, ಸ್ಕ್ರೀನ್ ಮೇಲೆ ಸಂಖ್ಯೆ ಬರ್ತಾ ಇದೆ. ಸೊ ಪ್ರತಿಯೊಬ್ಬರು ಕೂಡ, ಪ್ರತಿಯೊಂದು ಕುಟುಂಬದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.